ಸ್ನ್ಯಾಕ್ಸ್ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ. ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟ. ಆದರೆ ಹೆಲ್ದಿ ಸ್ನ್ಯಾಕ್ಸ್ ಎಲ್ಲ ತಿನ್ನೋಕ್ಕಾಗುತ್ತಾ? ಹೌದು, ಇವತ್ತು ನಾನು ನಿಮಗೊಂದು ಹೆಲ್ದಿ ಸ್ನ್ಯಾಕ್ಸನ್ನು ತಿಳಿಸ್ಕೊಡ್ತೀನಿ. ಈ ಸ್ನ್ಯಾಕ್ಸನ್ನು ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ದ ನಾಲೆಜ್ ಕಿಚನ್ ವಿತ್ ಪಾರು. ಈ ಹೆಲ್ದಿ ಫ್ರೈಸ್ ಮಾಡೋದಕ್ಕೆ ನಾವು ಬಾಳೆಕಾಯಿಯನ್ನು ತಗೊಂಡಿದ್ದೀವಿ. ಈ ಬಾಳೆಕಾಯಿಯಲ್ಲಿ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಡೈಜೆಸ್ಟಿವ್ ಸಿಸ್ಟಮಿಗೆ ಹೆಲ್ಪ್ ಆಗುತ್ತೆ, ಬ್ಲಡ್ ಶುಗರು, ಹಾರ್ಟ್ ಕಂಟ್ರೋಲು, ವೆಯ್ಟ್ ಮ್ಯಾನೇಜ್ಮೆಂಟ್ಗೂ ಕೂಡ ತುಂಬ ಇದು ಹೆಲ್ಪ್ ಆಗುತ್ತೆ. ಇದರಲ್ಲಿ ಸ್ಟಾರ್ಚು, ಫೈಬರು, ಪೊಟ್ಯಾಷಿಯಮ್ಮು, ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಇರೋದರಿಂದ ಇದನ್ನೇ ನಾವು ಅದಕ್ಕೆ ಹೆಲ್ದಿ ಫ್ರೈ ಅಂತ ಕರಿತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ನಾವು ಬಾಳೆಕಾಯಿ ಸಿಪ್ಪೆನ ಮೊದಲು ಪೀಲ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ಬಾಳೆಕಾಯಿ ಸಿಪ್ಪೆನ ಸುಲಿದ ಮೇಲೆ ನಾವು ಇದನ್ನು ಬೇಗನೆ ನಾವು ಫ್ರೈಸ್ ಶೇಪಲ್ಲಿ ಒಂದು ಉದ್ದ, ನೀವು ಪೊಟ್ಯಾಟೊ ಸ್ಲೈಸ್ ಯಾವ ಥರ ಮಾಡ್ತೀವಲ್ಲ ಆ ಥರ ಬಾಳೆಕಾಯಿನ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಬಿಡೋಣ. ಇದನ್ನು ಬೇಗ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಇದೇನಾಗುತ್ತೆ, ಕಪ್ಪು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಪೊಟ್ಯಾಷಿಯಮ್ ಅಂಶ ಜಾಸ್ತಿ ಇರೋದ್ರಿಂದ. ನೋಡಿ, ಈ ಥರ ಈ ಶೇಪಲ್ಲಿ ನಾವು ಇವನ್ನ ಕಟ್ ಮಾಡಿಕೊಂಡು ಒಂದು ಬಾಣಲಿಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾವು ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡೋಣ. ಸ್ಪೈಸಸ್ ಅಕಾರ್ಡಿಂಗ್ ಟು ಯುವರ್ ಟೇಸ್ಟನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಸ್ವಲ್ಪ ಉಪ್ಪು, ಖಾರ, ಆಮ್ಚೂರ್ ಪೌಡರು, ಮಸಾಲ ಪೌಡರು, ಚಾಟ್ ಮಸಾಲ, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಈ ಥರ ನನಗೆ ಯಾವ ಥರ ಬೇಕು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಟು ಇದನ್ನು ಹಾಕೋಬೋದು. ಸ್ವಲ್ಪ ಮ್ಯಾಗಿ ಮಸಾಲನೂ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೊದಲು ನಾವು ಈ ಹಾಕ್ಕೊಂಡಿರೋ ಸ್ಪೈಸಸನ್ನು ಸ್ವಲ್ಪ ಚೆನ್ನಾಗಿ ಕಲಸಿ ಒಂದು 5 ಮಿನಿಟ್ಸ್ ಎತ್ತಿಡೋಣ, ಅದು ಮ್ಯಾರಿನೇಟ್ ಆಗಲಿ. ಅದರ ನಂತರ ನಾವೇನು ಮಾಡೋಣ, 2 ಸ್ಪೂನ್ ಕಾರ್ನ್ಫ್ಲೋರು. ಈ ಕಾರ್ನ್ಫ್ಲೋರನ್ನು ನೀವು ಹಾಕ್ಕೊಂಡು ಅದನ್ನು ಕಲಿಸ್ತಾ ಹೋದಂಗೆಲ್ಲ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಹಾಕ್ಕೊಂಡು ಅದನ್ನು ಕಲಸಿ. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಫ್ರೈ ಮಾಡಬೇಕು. ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾದಿದೆಯಾ ಇಲ್ಲ ಅಂತ ಚೆಕ್ ಮಾಡಿ ಈ ಫ್ರೈಸ್ಗಳನ್ನು ಹಾಕಿ ಫ್ರೈ ಮಾಡಿ. ಸ್ಟೋವ್ ಮೀಡಿಯಮ್ ಟು ಲೋ ಫ್ಲೇಮಲ್ಲಿರಲಿ. ಇದನ್ನು ನಾವು ಹೊಂಬಣ್ಣ ಬರೋವರೆಗೂ ಕರ್ಕೊಳ್ಳೋಣ. ಹೊಂಬಣ್ಣ ಬರೋವರೆಗೂ ಕರೆದ ಮೇಲೆ ನಮಗೆ ಹೆಲ್ದಿಯಾಗಿ ತಿನ್ನೋದಕ್ಕೆ ಹೆಲ್ದಿ ಸ್ನ್ಯಾಕ್ಸ್, ಹೆಲ್ದಿ ರಾ ಬನಾನಾ ಸ್ನ್ಯಾಕ್ಸ್ ರೆಡಿ. ಈಗ ನಮಗೆ ಹೆಲ್ದಿಯಾಗಿರೋ ಬಾಳೆಕಾಯಿ ಫ್ರೈ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ಈ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಕ್ರಿಸ್ಪಿ ಮತ್ತು ಒಳಗಡೆಯಿಂದ ತುಂಬ ಮೃದುವಾಗಿರುತ್ತದೆ. ಇಂತಹ ವಿಶೇಷ ಹೆಲ್ದಿ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲನ್ನು ಬೆಳೆಸಿ. ಥ್ಯಾಂಕ್ ಯು.